ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕುಂಭ ರಾಶಿಯ ಜೂನ್ ತಿಂಗಳ 2026ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ? ಈ ಕುಂಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವೆಲ್ಲ ಗ್ರಹಗಳ ಬದಲಾವಣೆಯಾಗುತ್ತೆ? ಈ ಬದಲಾವಣೆಯಿಂದ ಕುಂಭ ರಾಶಿಯವರ ಜೀವನದಲ್ಲಿ ಬರುವ ಶುಭ ಫಲಗಳೇನು, ಅಶುಭ ಫಲಗಳೇನು, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಕುಂಭ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಜೂನ್ ತಿಂಗಳ 2026ನೇ ವರ್ಷದ ಕುಂಭ ರಾಶಿಯವರಿಗೆ ಹೊಸ ಯೋಚನೆಗಳು, ಹೊಸ ಅವಕಾಶಗಳು ಮತ್ತು ಕೆಲ ಅಚ್ಚರಿಯ ಬದಲಾವಣೆಗಳನ್ನು ಈ ರಾಶಿಯವರು ನೋಡ್ತಾರೆ. ಈ ತಿಂಗಳಲ್ಲಿ ಗ್ರಹಸ್ಥಾನ ಬದಲಾವಣೆ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ ಮತ್ತು ಆರೋಗ್ಯದ ಮೇಲೆ ವಿಶೇಷ ಪರಿಣಾಮ ಬೀರುತ್ತೆ. ಜೂನ್ ತಿಂಗಳ ಪ್ರಮುಖ ಗ್ರಹಗಳ ಬದಲಾವಣೆಗಳ ಬಗ್ಗೆ ನೋಡೋದಾದರೆ, ಈ ತಿಂಗಳಲ್ಲಿ ಶನಿ ಗ್ರಹದ ಪ್ರಭಾವ ನಿಮ್ಮ ಮೇಲೆ ಹೆಚ್ಚು ಕಾಣುತ್ತೆ. ಶನಿ ನಿಮ್ಮ ರಾಶಿಯ ಅಧಿಪತಿ, ಆದ್ದರಿಂದ ನಿಮ್ಮ ಜೀವನದಲ್ಲಿ ತಾಳ್ಮೆ ಮತ್ತು ಶ್ರಮಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತೆ. ಗುರುಗ್ರಹದ ಅನುಗ್ರಹದಿಂದ ಕೆಲವು ಹಳೆಯ ಸಮಸ್ಯೆಗಳು ಪರಿಹಾರವಾಗುತ್ತೆ. ಮಂಗಳನ ಚಲನೆಯಿಂದ ಕೆಲವೊಮ್ಮೆ ಕೋಪ ಮತ್ತು ಆತುರ ಹೆಚ್ಚಾಗುತ್ತೆ. ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಗಬಹುದು. ಆದ್ದರಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡಬೇಕಾಗುತ್ತೆ. ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ, ಉದ್ಯೋಗದಲ್ಲಿರುವವರಿಗೆ, ಕುಂಭ ರಾಶಿಯವರಿಗೆ ಈ ತಿಂಗಳು ಉತ್ತಮ ಅವಕಾಶಗಳು ಸಿಗುತ್ತೆ. ನಿಮ್ಮ ಹೊಸ ಆಲೋಚನೆಗಳು ಮೇಲಾಧಿಕಾರಿಗಳಿಗೆ ಇಷ್ಟವಾಗುತ್ತೆ. ಕೆಲವರಿಗೆ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಜೂನ್ 2ನೇ ಭಾಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಕೇಳಬಹುದು. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸಮಯ ಆರಂಭವಾಗುತ್ತೆ. ವ್ಯವಹಾರ ಮಾಡುವವರಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಸಂಪರ್ಕಗಳು ಸಿಗುತ್ತೆ. ಆನ್ಲೈನ್ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುವ ಸಾಧ್ಯತೆ ಇದೆ. ಹಣಕಾಸಿನ ಸ್ಥಿತಿಯ ಬಗ್ಗೆ ನೋಡೋದಾದರೆ, ಈ ತಿಂಗಳಲ್ಲಿ ಹಣದ ಹರಿವು ಸಾಮಾನ್ಯಕ್ಕಿಂತ ಉತ್ತಮವಾಗಿರಬಹುದು. ಹಳೆಯ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಆದರೆ ಸ್ನೇಹಿತರಿಗಾಗಿ ಅಥವಾ ಕುಟುಂಬದ ಕಾರಣಕ್ಕೆ ಹೆಚ್ಚು ಹಣ ಖರ್ಚಾಗಬಹುದು. ಹೂಡಿಕೆ ಮಾಡುವ ಮೊದಲು ಜಾಗ್ರತೆ ಅಗತ್ಯವಾಗಿರುತ್ತೆ. ಜೂನ್ 16ರ ನಂತರ ಹಣಕಾಸಿನಲ್ಲಿ ನಿಧಾನವಾಗಿ ಉತ್ತಮ ಬದಲಾವಣೆಗಳು ಕಾಣಬಹುದು. ಕುಟುಂಬ ಮತ್ತು ದಾಂಪತ್ಯದ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಸಂತಸದ ವಾತಾವರಣ ಕಂಡುಬರುತ್ತೆ. ಹಳೆಯ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗಬಹುದು. ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಬೆಂಬಲ ಸಿಗುತ್ತೆ. ಒಟ್ಟಿಗೆ ಪ್ರಯಾಣ ಮಾಡುವ ಯೋಗ ಕೂಡ ಇದೆ. ಆದರೆ ಮಾತಿನಲ್ಲಿ ಕಠಿಣತೆ ಸಂಬಂಧದಲ್ಲಿ ಸಣ್ಣ ಗೊಂದಲ ಉಂಟು ಮಾಡಬಹುದು. ಆದ್ದರಿಂದ ಸಹನೆಯಿಂದ ಮಾತನಾಡುವುದು ಮುಖ್ಯವಾಗಿರುತ್ತೆ. ಪ್ರೇಮ ಜೀವನದ ಬಗ್ಗೆ ನೋಡೋದಾದರೆ, ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಈ ತಿಂಗಳು ವಿಶೇಷ ಕ್ಷಣಗಳು ಸಿಗಬಹುದು. ಕೆಲವರು ತಮ್ಮ ಪ್ರೀತಿಯನ್ನು ಮನೆಯವರಿಗೆ ತಿಳಿಸುವ ಸಾಧ್ಯತೆ ಇರುತ್ತೆ. ಸಿಂಗಲ್ ಆಗಿರುವವರಿಗೆ ಹೊಸ ಪರಿಚಯ ಅಥವಾ ಹೊಸ ಸ್ನೇಹ ಪ್ರಾರಂಭವಾಗುತ್ತೆ. ಆದರೆ ಯಾರನ್ನಾದರೂ ತಕ್ಷಣ ನಂಬಬೇಡಿ. ಸಮಯ ತೆಗೆದುಕೊಂಡು ಸಂಬಂಧ ಬೆಳೆಸುವುದು ಉತ್ತಮವಾಗಿರುತ್ತೆ. ಶಿಕ್ಷಣ ಕ್ಷೇತ್ರದ ಬಗ್ಗೆ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಳ್ಳೆಯ ಸಮಯವಾಗಿರುತ್ತೆ. ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಯೋಚಿಸುತ್ತಿರುವವರಿಗೆ ಅವಕಾಶಗಳು ಬರಬಹುದು. ಗಮನ ಚಂಚಲವಾಗದಂತೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವುದು ಉತ್ತಮವಾಗಿರುತ್ತೆ. ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯದ ಕಡೆಗೆ ಸ್ವಲ್ಪ ಜಾಗ್ರತೆ ಅಗತ್ಯ. ನಿದ್ರಾಹೀನತೆ, ಒತ್ತಡ ಮತ್ತು ತಲೆನೋವು ಕಾಡಬಹುದು. ನೀರು ಹೆಚ್ಚು ಕುಡಿಯುವುದು ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮುಖ್ಯವಾಗಿರುತ್ತೆ. ಧ್ಯಾನ ಮತ್ತು ಯೋಗದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಕುಂಭ ರಾಶಿಯ ಮಹಿಳೆಯರಿಗೆ ಈ ತಿಂಗಳು ಹೊಸ ಅವಕಾಶ ಬರುತ್ತೆ. ಕೆಲವರಿಗೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಸಿಗುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ. ಹೊಸ ವಸ್ತು ಖರೀದಿ ಮಾಡುವ ಯೋಗ ಕೂಡ ಇರುತ್ತೆ. ಇನ್ನು ಈ ತಿಂಗಳಲ್ಲಿ 3, 12, 21 ಮತ್ತು 29ನೇ ತಾರೀಕು ನಿಮಗೆ ಶುಭಕರವಾಗಿರುತ್ತೆ. ಶನಿವಾರ ಮತ್ತು ಶುಕ್ರವಾರ ಮುಖ್ಯ ಕೆಲಸಗಳಿಗೆ ಅನುಕೂಲಕರವಾದಂತಹ ದಿನಗಳಾಗಿರುತ್ತೆ. ನೀಲಿ ಮತ್ತು ಬಿಳಿ ಬಣ್ಣ ನಿಮಗೆ ಅದೃಷ್ಟ ತರಬಹುದು. ಪ್ರತಿ ಶನಿವಾರ ಶನಿದೇವರಿಗೆ ಪೂಜೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಉತ್ತಮವಾಗಿರುತ್ತೆ.
ಓಂ ನಮಃ ಶನೀಶ್ವರಾಯ ನಮಃ ಅಂತ ಮಂತ್ರನ 21 ಬಾರಿ ಜಪಿಸಬೇಕಾಗತ್ತೆ. ಬಡವರಿಗೆ ಆಹಾರ ದಾನ ಮಾಡಿದರೆ ಶುಭ ಫಲ ನಿಮ್ಮದಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಜೂನ್ ತಿಂಗಳು 2026ನೇ ವರ್ಷದಲ್ಲಿ ಈ ಕುಂಭ ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ನಿಧಾನವಾದ ಯಶಸ್ಸಿನ ತಿಂಗಳಾಗಿರುತ್ತೆ. ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಉತ್ತಮ ಫಲ ಅನ್ನೋದನ್ನ ಪಡಿತೀರಾ. ನೋಡಿದ್ರಲ್ಲ, ನಿಮ್ಮದು ಕೂಡ ಕುಂಭ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ಓಂ ಶನಿದೇವ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.